ವೃದ್ಧರಾದ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು. ಸಾಧ್ವಿ ಶಿರೋಮಣಿಯಾದ ತನ್ನ ಮಡದಿಯನ್ನು ಅತ್ಯಂತ ಪ್ರೀತಿಯಿಂದ ಸಾಕಬೇಕು. ಮಕ್ಕಳನ್ನು ಚೆನ್ನಾಗಿ ಪೋಷಣೆ ಮಾಡಬೇಕು. ಹೊಟ್ಟೆ ಬಟ್ಟೆಗಳಿಗೆ ಕೊಡುವುದು ಮಾತ್ರ ಪೋಷಣೆಯಲ್ಲ, ಧಾರ್ಮಿಕವಾದ ಶಿಕ್ಷಣವನ್ನೂ ಕೊಡಬೇಕು. ಹೊಟ್ಟೆ ಬಟ್ಟೆ, ವಿದ್ಯೆಯೂ ಕೂಡ ಕೇವಲ ಹೊಟ್ಟೆಪಾಡಿನ ವಿದ್ಯೆಯಾಗಿರದೆ ನೈತಿಕವಾದಂತಹ ಶಿಕ್ಷಣ, ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟು ಸರ್ವಾಂಗೀಣವಾಗಿ ಅವರನ್ನು ಪುಷ್ಟರನ್ನಾಗಿ ಮಾಡಬೇಕು. ಎಲ್ಲ ಪಾಲಕರು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲಿಯವರೆಗೆ ಧರ್ಮದ ಬಗ್ಗೆ ಶ್ರದ್ಧೆಯನ್ನು ಮಕ್ಕಳಲ್ಲಿ ಮೂಡಿಸುವುದಿಲ್ಲ, ಅಲ್ಲಿಯವರೆಗೆ ನಿಮ್ಮ ಕರ್ತವ್ಯ ಪೂರ್ಣವಾಗಲಿಲ್ಲ. ಚೆನ್ನಾಗಿ ಪ್ರೀತಿಯಿಂದ ಬೆಳೆಸಿದ್ದೀರಿ, ಅಭಿನಂದನೆಗಳು. ಅವರಿಗೆ ಒಳ್ಳೆಯ ಲೌಕಿಕ ಶಿಕ್ಷಣವನ್ನು ಕೊಡಿಸಿದ್ದೀರಿ, ಸ್ತುತ್ಯವಾದದ್ದು. ಆದರೆ ಆಧ್ಯಾತ್ಮಿಕ ಶಿಕ್ಷಣವನ್ನು, ಧಾರ್ಮಿಕ ಶಿಕ್ಷಣವನ್ನು ಎಲ್ಲಿಯವರೆಗೆ ಕೊಡಿಸೋದಿಲ್ಲ, ಅಲ್ಲಿಯವರೆಗೆ ಅವರ ಜೀವನದಲ್ಲಿ ಪರಿಪೂರ್ಣತೆ ಇಲ್ಲ.